ದರ್ಶನ್ ಅವರು ತಮ್ಮ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋದು ಏನದು ಅಂಶ? ದರ್ಶನ್ ಸಿನಿಮಾ ಜೀವನಕ್ಕೆ ಜೈಲುವಾಸ ಕಂಟಕ ಆಗ್ಬಿಡ್ತಾ ಖುದ್ದು ಅವರೇ ಆ ಆತಂಕವನ್ನ ತಮ್ಮ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನ್ ಹೇಳಿರೋದು ನಟ ದರ್ಶನ್ ತಾವು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ? ನಾನು ಜೈಲಿಗೆ ಹೋಗಿ ಬಂದಿರೋದ್ರಿಂದ, ಜೈಲಿಗೆ ನನ್ನನ್ನ ಶಿಫ್ಟ್ ಮಾಡಿರೋದ್ರಿಂದ ಅಥವಾ ಜಾಮೀನು ರದ್ದಾಗಿ ನಾನೀಗ ಜೈಲಲ್ಲಿ ಇರೋದ್ರಿಂದ 3 ಸಿನಿಮಾ ಪ್ರಾಜೆಕ್ಟ್ಗಳು ನನ್ನ ಕೈ ತಪ್ಪಿದ್ದಾವೆ. KVN ಪ್ರೊಡಕ್ಷನ್ ಜೊತೆ 6 ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್, ಅದನ್ನ ನಾನು ಕಳ್ಕೊಳ್ಬೇಕಾಗಿ ಬಂತು. ದೀರ್ಘಕಾಲ ಜೈಲಲ್ಲಿರೋದ್ರಿಂದ ನಟನೆಯ ಅವಕಾಶವನ್ನ ಕೂಡ ನಾನು ಮಿಸ್ ಮಾಡ್ಕೊಳ್ತೀನಿ. ವಿಚಾರಣೆ ನಿಧಾನಗತಿಯಿಂದ ನನ್ನ ಸಿನಿಮಾ ವೃತ್ತಿಗೂ ಕೂಡ ಸಮಸ್ಯೆ ಆಗಿದೆ ಅಂತ ಹೇಳಿ ರಿಟ್ ಅರ್ಜಿಯಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನಟ ದರ್ಶನ್. ನಟ ದರ್ಶನ್ ಜೈಲಿಗೆ ಹೋಗೋದಕ್ಕೂ ಮುಂಚೆ, ಈ ಕೇಸೆಲ್ಲ ಈ ಬೆಳಕಿಗೆ ಬರೋದಕ್ಕೂ ಮುಂಚೆ ಒಂದು ಸಿನಿಮಾ ಅನೌನ್ಸ್ ಆಗಿರುತ್ತೆ. ನಿರ್ದೇಶಕ ಪ್ರೇಮ್ ಹಾಗೆ KVN ಪ್ರೊಡಕ್ಷನ್ ಜೊತೆಗೆ ನಟ ದರ್ಶನ್ ಇವರೆಲ್ಲರ ಒಂದು ಕಾಂಬಿನೇಷನ್ ನಲ್ಲಿ ಒಂದು ಸಿನಿಮಾ ಅನೌನ್ಸ್ ಆಗಿರುತ್ತೆ. ಅದೊಂದು ಮಾತುಕತೆಗಳಾಗಿರುತ್ತೆ. ಅದರ ಫೋಟೋಸ್ ಎಲ್ಲ ಲಭ್ಯ ಆಗಿತ್ತು. ಅದೇ ಸಿನಿಮಾ ಬಗ್ಗೆ ನಟ ದರ್ಶನ್ ಇಲ್ಲಿ ತಮ್ಮ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋದು. ಡೆವಲ್ ಸಿನಿಮಾ ಕೊನೆಯ ಸಿನಿಮಾ, ನಟ ದರ್ಶನ್ ಅವರ ಕೊನೆಯ ಸಿನಿಮಾ. ಆ ಬೇಲ್ ಪಡ್ಕೊಂಡು ಹೊರಗಡೆ ಬಂದಂತಹ ಟೈಮ್ನಲ್ಲಿ ಅದರ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಸಿನಿಮಾ ರಿಲೀಸು ಕೂಡ ಆಗುತ್ತೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ. ಆದ್ರೆ ಇದನ್ನ ಹೊರತುಪಡಿಸಿದಂತೆ ಇನ್ನು 3 ಸಿನಿಮಾಗಳ ಬಗ್ಗೆ ಮಾತುಕತೆಯಾಗಿತ್ತು. ನಿರ್ಮಾಪಕರ ಜೊತೆ ಸಿನಿಮಾ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯಾಗಿತ್ತು. KVN ಪ್ರೊಡಕ್ಷನ್ ಅವರು ನನ್ನನ್ನು ನಂಬಿ 6 ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್ಗೆ ಅವರು ಕೂಡ ಕೈ ಹಾಕಿದ್ರು. ಆದ್ರೆ ಇದೆಲ್ಲದರ ಮಧ್ಯೆ ಈಗ ನಾನು ಜೈಲಲ್ಲಿರೋದ್ರಿಂದ ನನ್ನ ವೃತ್ತಿ ಬದುಕಿಗೂ ಕೂಡ ಹೊಡೆತ ಕೊಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಆಗ್ತಾ ಇರೋದು ವಿಚಾರಣೆ ವಿಳಂಬ ಆಗ್ತಾ ಇರೋದು. 6 ತಿಂಗಳ ಒಳಗೆ ಪ್ರಕರಣದ ವಿಚಾರಣೆ ಆಗ್ಬೇಕು ಅಂತ ತಾವೇನೋ ಹೇಳಿದ್ರಿ ಬೇಲನ್ನ ರದ್ದು ಮಾಡುವಂತಹ ಸಂದರ್ಭದಲ್ಲಿ. ಆದ್ರೆ 5 ತಿಂಗಳಾಯ್ತು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ 10 ಸಾಕ್ಷಿಗಳನ್ನ ಮಾತ್ರ ವಿಚಾರಣೆ ಮಾಡಿದ್ದಾರೆ. ಇನ್ನು 252 ಸಾಕ್ಷಿಗಳ ವಿಚಾರಣೆ ಆಗಬೇಕು. ಇದು ಬಹಳಷ್ಟು ಸಮಯ ತೆಗೆದುಕೊಳ್ಳೋ ರೀತಿ ಕಾಣಿಸ್ತಾ ಇದೆ. ಇದು ಹೀಗೆ ವಿಳಂಬವಾಗ್ತಾ ಹೋದ್ರೆ ಒಂದ್ ಕಡೆ ನನಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಮತ್ತೊಂದ್ ಕಡೆ ನನ್ನ ಸಿನಿಮಾ ವೃತ್ತಿ ಬದುಕಿಗೂ ಕೂಡ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು ನಾನು. ನನ್ನನ್ನ ನಂಬಿರುವಂತಹ ಎಷ್ಟೋ ಪ್ರೊಡ್ಯೂಸರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಸಿನಿಮಾ ಹೌಸ್ಗಳಿದ್ದಾವೆ. ಎಲ್ರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ನನ್ನ ವೃತ್ತಿ ಬದುಕು ಕೂಡ ಸ್ಟೇಕ್ ನಲ್ಲಿದೆ. ಹಾಗಾಗಿ ದಯವಿಟ್ಟು ಜಾಮೀನನ್ನ ಮಂಜೂರು ಮಾಡಿ ನನ್ನ ರಿಟ್ ಅರ್ಜಿಯನ್ನ ನೀವು ಆಲಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನ ನಟ ದರ್ಶನ್ ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರು ಅವರ ಗ್ರೌಂಡ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಈ ಹಿಂದೆ ಕೆಳ ಹಂತದ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಂತಹ ಟೈಮ್ನಲ್ಲಿ ನೀವು ಅದನ್ನ ಗಮನಿಸಿರ್ತೀರಿ. ಕೆಲವೊಂದು ಅಂಶಗಳನ್ನ ಆಡ್ ಮಾಡಲಾಗಿದೆ. ನಾಳೆ ವಿಚಾರಣೆ ನಡೆಯುತ್ತೆ, ನಾಳೆಯಿಂದ ವಿಚಾರಣೆ ಆರಂಭ ಆಗುತ್ತೆ. ಆದ್ರೆ ಇದಕ್ಕೆ ಪ್ರಾಸಿಕ್ಯೂಷನ್ ಮಾಡುವಂತಹ ಕೌಂಟರ್ ಏನು ಅನ್ನೋದು ಕುತೂಹಲ. ದರ್ಶನ್ ಏನೋ ಹಲವು ಆರೋಪಗಳನ್ನ ಮಾಡಿದ್ದಾರೆ. ಜೈಲಾಧಿಕಾರಿಗಳ ವಿರುದ್ಧ ಆರೋಪ ಇದೆ, ಸರಿಯಾಗಿ ವ್ಯವಸ್ಥೆ ಕೊಡ್ತಾ ಇಲ್ಲ, ಸರಿಯಾಗಿ ಸೌಲಭ್ಯ ಕೊಡ್ತಾ ಇಲ್ಲ, ಹೀಗೆ ಹಲವು ಆರೋಪಗಳನ್ನ ಮಾಡಿದ್ದಾರೆ. ಆರೋಗ್ಯದ ಕಾರಣವನ್ನ ಕೊಟ್ಟಿದ್ದಾರೆ. ಸೆಷನ್ ನಲ್ಲಿ ಕೋರ್ಟ್ ನಲ್ಲಿ ಟ್ರಯಲ್ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಕಾರಣಗಳನ್ನ ಕೊಟ್ಟಿದ್ದಾರೆ. ಹೀಗೆ 10 ಕಾರಣಗಳನ್ನ ಕೊಟ್ಟಿದ್ದಾರೆ. ಆ ಗ್ರೌಂಡ್ಸ್ ನ ಮೇಲೆ ನನಗೆ ಜಾಮೀನು ಕೊಡಬೇಕು ಅಂತ ಹೇಳಿ ಮನವಿಯನ್ನ ನಟ ದರ್ಶನ್ ಮಾಡ್ಕೊಂಡಿದ್ದಾರೆ. ಈಗ ಇವರು ಸಲ್ಲಿಸಿರುವಂತಹ ಅರ್ಜಿಗೆ ಆಕ್ಷೇಪಣೆಯನ್ನ ಪ್ರಾಸಿಕ್ಯೂಷನ್ ಸಲ್ಲಿಸುತ್ತೆ. ಅವರು ಅವರ ಪ್ರತಿವಾದವನ್ನ ಮಂಡಿಸ್ತಾರೆ. ಆ ಪ್ರತಿವಾದಗಳು ಏನು? ಇದು ಸದ್ಯಕ್ಕಿರುವಂತಹ ಕುತೂಹಲ. ಈ ಹಿಂದೆಯೂ ಇವರು ಕೆಳ ಹಂತದ ನ್ಯಾಯಾಲಯದಲ್ಲಿ ನನಗೆ ವಾಕ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಹಾಸಿಗೆ ದಿಂಬಿಗೆ ಅವಕಾಶ ಕೊಡ್ತಾ ಇಲ್ಲ ಅಂದಾಗ ನ್ಯಾಯಾಧೀಶರೇ ಹೋಗಿ ಜೈಲಿನಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಏನ್ ಸೌಲಭ್ಯವನ್ನ ಕೊಟ್ಟಿದ್ದಾರೆ ಜೈಲಿನಲ್ಲಿ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡಿದ್ರು. ಆಗ ಜೈಲಾಧಿಕಾರಿಗಳು ಹೇಳಿದ್ದದೇನೆ. ಈಗ ಜೈಲಿನ ಮ್ಯಾನುವಲ್ ನಲ್ಲಿ ಒಬ್ಬ ವಿಚಾರಣಾಧೀನ ಕೈದಿಗೆ ಏನ್ ಸೌಲಭ್ಯಗಳನ್ನ ಕೊಡಬಹುದು ಅದಷ್ಟನ್ನು ನಾವು ನಟ ದರ್ಶನ್ ಅವರಿಗೆ ಕೊಡ್ತಾ ಇದ್ದೀವಿ, ಯಾವುದು ಕೊಟ್ಟಿಲ್ಲ ಅಂತಲ್ಲ. ಅದೇ ಅವರು ಆ ಮ್ಯಾನುವಲ್ ನಲ್ಲಿರೋದಕ್ಕಿಂತ ಹೆಚ್ಚಿನ ಸೌಲಭ್ಯಗಳನ್ನ ಅವರು ಕೇಳ್ತಿದ್ದಾರೆ ಅನ್ನುವಂಥ ಒಂದು ವಿಚಾರಗಳನ್ನ ತಮ್ಮ ಪ್ರತಿವಾದದ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರು. ಹೀಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ನಾಳೆ ವಿಚಾರಣೆಗೆ ಬರ್ತಾ ಇದೆ. ಏನಾಗುತ್ತೆ ನಟ ದರ್ಶನ್ ಅವರ ಈ ಅರ್ಜಿಯ ಭವಿಷ್ಯ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.